ಅಂತ ಹೇಳ್ತಾರೆ. ಇಂತಹ ಸಾವಿರದ ಕವಿತೆಯನ್ನ ಎಲ್ಲರ ಹತ್ರ ಬರೆಸುತ್ತಾ ಎಲ್ಲ ಕವಿಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ಕಿಂಚನ ಸಾಹಿತ್ಯ ಕುರಿಯ ಬಳಗವನ್ನು ಸ್ಥಾಪಿಸಿ ಅದರಲ್ಲಿ ಪ್ರತಿ ವಾರ ಸ್ಪರ್ಧೆಗಳನ್ನು ಕೊಡುತ್ತಾ ಅತ್ಯಾಕರ್ಷಕವಾದ ಅಭಿನಂದನಾ ಪತ್ರಗಳನ್ನ ನೀಡಿ ಎಲ್ಲರಿಗೂ ಒಂದು ಪ್ರೋತ್ಸಾಹದ ಚೈತನ್ಯದ ಚಿಹ್ನೆ ಅಂದ್ರೆ ನಮ್ಮ ಡಾಕ್ಟರ್ ಕಿಂಚನ ನಾರಾಯಣ ಸ್ವಾಮಿಯವರು. ನಾನು ಕೂಡ ಸುಮಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀನಿ, ಅವರಿಂದ ಅಭಿನಂದನಾ ಪತ್ರಗಳನ್ನು ಕೂಡ ತಗೊಂಡಿದ್ದೇನೆ. ಸೊ ಒಂದು ವೈಯಕ್ತಿಕವಾಗಿ ಧನ್ಯವಾದಗಳು ಸರ್ ತಮಗೆ. ಸುಮಾರು ಸ್ಪರ್ಧೆಗಳು ಭಾಗವಹಿಸಿ ಸ್ಕೂಲಿಂದ ಬಂದ್ರೆ ಖುಷಿ ನಮಗೆ. ಅವರು ಸರ್ಟಿಫಿಕೇಟ್ ತುಂಬಾ ಚೆನ್ನಾಗಿರುತ್ತೆ, ಅವ್ರು ಕೊಡೋ ಸರ್ಟಿಫಿಕೇಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಸರ್ಟಿಫಿಕೇಟ್ ನೋಡಿದ್ರೆ ನಮ್ಗೆ ಇನ್ನು ಬರೀಬೇಕು ಅನ್ನೋ ಒಂದು ಖುಷಿ ಸಿಗುತ್ತೆ, ಸ್ಫೂರ್ತಿ ಸಿಗುತ್ತೆ, ಬರೀಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ. ಅಷ್ಟು ಚೆನ್ನಾಗಿ ಅಭಿನಂದನಾ ಪತ್ರಗಳನ್ನ ಕೊಡ್ತಾರೆ. ಯಾರು ಚೆನ್ನಾಗಿಲ್ಲ ಅಂತ ಅವ್ರು ಹೇಳೋದಿಲ್ಲ, ಅದನ್ನ ಚೆನ್ನಾಗಿ ನೇರವಾಗಿ ಹೇಳೋದಿಲ್ಲ, ಚೆನ್ನಾಗಿಲ್ಲ ಅಂತ ಅದನ್ನ ಒಂದು ತಿದ್ದುಪಡಿ ಮಾಡ್ತಾರೆ. ಅದನ್ನ ಹೇಳೋ ರೀತಿಯಲ್ಲಿ ಹೇಳಿ ಇನ್ನಷ್ಟು ಅವರಿಗೆ ಒಂದು ಸ್ಫೂರ್ತಿನ ಕೊಟ್ಟು ಹುಮ್ಮಸ್ಸನ್ನ ಕೊಟ್ಟು ಬರೆಯೋದಕ್ಕೆ ಪ್ರೇರೇಪಣೆಯನ್ನ ಮಾಡ್ತಾರೆ. ಇಂತಹ ಒಂದು ಕಿಂಚನ ನಾರಾಯಣ ಸ್ವಾಮಿ ಅವರು ಸಾಹಿತಿಗಳಾಗಿ ಹಿರಿಯರಾಗಿ ಕೋಲಾರದಿಂದ ಬಂದು ನಮ್ಮ ಒಂದು ಕವಿಗೋಷ್ಠಿಗೆ ಚಾಲನೆಯನ್ನ ನೀಡಿದ್ದಾರೆ. ನಿಜವಾಗ್ಲೂ ನಮಗೆ ಕವಿಗೋಷ್ಠಿಯಲ್ಲಿ ಸಿಗುವಂತಹ ಖುಷಿ ಯಾವ ಅವಾರ್ಡ್ ಫಂಕ್ಷನ್ ಕೂಡ ಸಿಗೋದಿಲ್ಲ. ಇಂತಹ ಒಂದು ಕವಿಗೋಷ್ಠಿಗೆ ಚಾಲನೆಯನ್ನ ನೀಡಿರುವಂತಹ ಕಿಂಚನ ನಾರಾಯಣ ಸ್ವಾಮಿ ಅವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈಗಾಗಲೇ ಸಮಯದ ಒಂದು ಅಭಾವ ಆಗಿರುವುದರಿಂದ ದಯವಿಟ್ಟು ಇದರ ಕವನ ವಾಚನ ಮಾಡಬೇಕು. ಯಾರು ಕೂಡ ಹಾಡು ಮೂಲಕ ಹೇಳುವಂತಿಲ್ಲ, ಮತ್ತೆ ಬೇರೆ ಭಾಷಣಗಳು ಕೂಡ ಬೇಡ. ಈಗ ಕವಿಗಳಲ್ಲಿ ಮೊದಲಿನವರು ಪ್ರಸಾದ ನಿರಸಾಲೆ ತುಮಕೂರಿನಿಂದ ಬಂದಿದ್ದಾರೆ. ಇವರಿಗೆ ಕವನ ವಾಚನವನ್ನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಗರ ಮನಸ್ಸುಗಳನ್ನ ಅಭಿನಂದಿಸುತ್ತಾ ನನ್ನ ಒಂದು ಕವನವನ್ನ ವಾಚನ ಮಾಡಿದ್ದೇನೆ. ನನ್ನ ಕವನದ ಶೀರ್ಷಿಕೆ ರೈತನೇ ರಾಜನಾಗಲಿ. ರೈತನೇ ರಾಜನಾಗಲಿ, ಅನ್ನ ನೀಡೋ ರೈತ ಈ ನಾಡಿನ ಭಾಗ್ಯ ವಿಧಾತ. ಅನ್ನ ನೀಡೋ ರೈತ ಈ ನಾಡಿನ ಭಾಗ್ಯ ವಿಧಾತ. ರೈತನೇ ರಾಜನಾಗಲಿ, ರೈತ ರಾಜ್ಯ ಉದಯಿಸಲಿ. ರೈತನೇ ರಾಜನಾಗಲಿ, ರೈತ ರಾಜ್ಯ ಉದಯಿಸಲಿ. ಬೆನ್ನ ಮೂಲೆ ಸವಿಸಿ ಸೊಂಟ ಬಗ್ಗಿಸಿ, ಬೆನ್ನ ಮೂಲೆ ಸವಿಸಿ ಸೊಂಟ ಬಗ್ಗಿಸಿ, ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಎಂಬಂತೆ ದುಡಿದು ಹೈರಾಣಾದ ರೈತನ ಗೋಳು ಕೇಳೋರು ಯಾರು? ರೈತನ ಗೋಳು ಕೇಳೋರು ಯಾರು? ದಿಲ್ಲಿ ಗದ್ದಿಗೆ ಮೇಲೆ ಕುಳಿತ ರಾಜಕಾರಣಿಗಳೇ, ದಿಲ್ಲಿ ಗದ್ದಿಗೆ ಮೇಲೆ ಕುಳಿತ ರಾಜಕಾರಣಿಗಳೇ, ಅಧಿಕಾರಿಗಳೇ, ನಿಮಗೆ ಅನ್ನದಾತನ ನೋವಿನ ಅರಿವಿಲ್ಲವೇ? ನಿಮಗೆ ಅನ್ನದಾತನ ನೋವಿನ ಅರಿವಿಲ್ಲವೇ? ಅತಿವೃಷ್ಟಿ ಅನಾವೃಷ್ಟಿಗಳಲ್ಲಿ ಸಿಕ್ಕಿ ಪರಿತಪಿಸಿ, ಅತಿವೃಷ್ಟಿ ಅನಾವೃಷ್ಟಿಗಳಲ್ಲಿ ಸಿಕ್ಕಿ ಪರಿತಪಿಸಿ ಹಸು ಸಾಕಿ ಹಾಲು ಬೆಣ್ಣೆ ನಿಮಗೆ ನೀಡಿ, ಹಸು ಸಾಕಿ ಹಾಲು ಬೆಣ್ಣೆ ನಿಮಗೆ ನೀಡಿ, ಮೈ ಮುರಿದು ದುಡಿದು ನಿಮಗೆ ದವಸ ಧಾನ್ಯ ನೀಡಿ ಜೀವ ಸವೆಸುತ್ತಿರುವವನು ರೈತ, ಜೀವ ಸವೆಸುತ್ತಿರುವವನು ರೈತ. ರಾಜಕಾರಣಿಗಳ ಬಂಡಾಟ, ಅಧಿಕಾರಿಗಳ ದರ್ಪ, ಏಜೆಂಟರ ಹಾವಳಿಯಿಂದ ನಲಗುತ್ತಿರುವ ರೈತನ ಜೀವನ ಮೂರಾಬಟ್ಟೆ, ರೈತನ ಜೀವನ ಮೂರಾಬಟ್ಟೆ. ಮೈಯೆಲ್ಲ ಬೆವರಿನ ಘಮ, ಮೈಯೆಲ್ಲ ಬೆವರಿನ ಘಮ, ಹರಿದ ಬನೀನು ತೂತು ಬಿದ್ದ ಚಡ್ಡಿ, ಹರಿದ ಬನೀನು ತೂತು ಬಿದ್ದ ಚಡ್ಡಿ. ಯುಗಾದಿಯಲ್ಲಿ ಒಬ್ಬಟ್ಟು ಪ್ರತಿದಿನ ತರಬೇಕು, ಯುಗಾದಿಯಲ್ಲಿ ಒಬ್ಬಟ್ಟು ಪ್ರತಿದಿನ ತರಬೇಕು. ಜಗದ ಹೊಟ್ಟೆ ತುಂಬಿಸಲು ಪ್ರಕೃತಿಯೊಂದಿಗಿನ ಜೂಜಾಟ ನಿತ್ಯ ನಿರಂತರ. ಜಗದ ಹೊಟ್ಟೆ ತುಂಬಿಸಲು ಪ್ರಕೃತಿಯೊಂದಿಗಿನ ಜೂಜಾಟ ನಿತ್ಯ ನಿರಂತರ. ರೈತ ಕೈ ಕೊಟ್ರೆ ಹೊಟ್ಟೆನ ತಣ್ಣೀರು ಬಟ್ಟೆ, ರೈತ ಕೈ ಕೊಟ್ರೆ ಹೊಟ್ಟೆನ ತಣ್ಣೀರು ಬಟ್ಟೆ. ಹಸುವಿನ ಆಹಾರದಲ್ಲಿ ಸಾಯುವ ಕಾಲ ಬರಲಿದೆ, ಹಸುವಿನ ಆಹಾರದಲ್ಲಿ ಸಾಯುವ ಕಾಲ ಬರಲಿದೆ. ಅಧಿಕಾರಿಗಳೇ, ರಾಜಕಾರಣಿಗಳೇ, ಎಚ್ಚರಗೊಳ್ಳಿ. ರೈತರನ್ನ ಗೌರವಿಸಿ, ಪುರಸ್ಕರಿಸಿ, ಸತ್ಕರಿಸಿ, ಉಪಚರಿಸಿ. ಅನ್ನ ನೀಡೋ ರೈತ ಈ ನಾಡಿನ ಭಾಗ್ಯ ವಿಧಾತ. ರೈತನೇ ರಾಜನಾಗಲಿ, ರೈತ ರಾಜ್ಯ ಉದಯಿಸಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರಸಾದ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಶಿವಪ್ರಸಾದ್ ಎಂ ಮಂಡ್ಯ ಇವರಿಂದ ಕವನ ವಾಚನ. ಇದಾದ ನಂತರ ಜೆ.ಪಿ. ಬಸವರಾಜ್ ಜಯಪುರ ಮಂಡ್ಯ ಸಿದ್ಧರಿರಬೇಕು. ನಂತರ ಭೀಮೇಶ್ ತಳವಾರ ಮಕ್ಕಳಲ್ಲಿ ವಿಜಯನಗರ ಜಿಲ್ಲೆ.
ಶೀರ್ಷಿಕೆ ಎಚ್ಚರವಾಗಿರು ಮಗಳೇ. ಎಚ್ಚರವಾಗಿರು ಮಗಳೇ, ಮೈ ಮುರಿದು ತುಳಿದು ಆಯಾಸವಾಗಿ ಮಲಗಿದ್ದೀಯಾ. ಎಚ್ಚರವಾಗಿರು ಮಗಳೇ, ನಿದ್ರಿಸು ಕಂದ ನಿನ್ನ ಎಳೆಸುವುದಿಲ್ಲ. ನಿನ್ನ ಕಾಯುತ್ತಾ ಎಚ್ಚರವಾಗಿರುತ್ತೇನೆ. ಆದರೆ ನಿದ್ರೆಯಲ್ಲಿಯೂ ಎಚ್ಚರವಾಗಿರು, ನನ್ನ ಎಚ್ಚರ ಸಾಲದು ಮಗಳೇ. ಸುತ್ತಲೂ ರಣಹದ್ದುಗಳು ನಿನ್ನ ಮುತ್ತಲು, ಹೊಂಚು ಹಾಕುತ್ತಿರಲು ಎಕ್ಕೆ ಮುಕ್ಕಲು ನನ್ನ ಕಣ್ತಪ್ಪಿಸಿ. ನನಗೂ ಮಣ್ಣೆರಚುವರು ಹಸಿದ ಕುಲದವು, ನಿನ್ನ ನರನಾಡಿಗೆಲ್ಲ ಕಣ್ಣಾಗಿರಲಿ. ರಾತ್ರಿಯೆಲ್ಲ ಹಗಲು ಕೂಡ ಎಚ್ಚರವಾಗಿರು ಮಗಳೇ, ನನ್ನ ಎಚ್ಚರ ಸಾಲದು. ಒಮ್ಮೊಮ್ಮೆ ಅನಿಸುವುದು ಎಲ್ಲವೂ ಸರಿ ಎಂದು, ಆದರೂ ಎಚ್ಚರಿರು ತಪ್ಪದಿರು ನೀನು. ಯಾವ ಕಾನೂನು ಕಾಪಾಡುವುದಿಲ್ಲ, ಅವರಿಗೆ ಸರಿಯೆನ್ನುವುದೇ ಮಾಡಿರುವುದು. ಸುಟ್ಟು ಬೂದಿಯಾಗಿಸುವರು ರಾತ್ರಿಯಲ್ಲೇ, ಎತ್ತವರಿಗೂ ನಿನ್ನ ಸೆಳೆದು ಕೊಡದೆ. ಪ್ರಯೋಜನವೇನು ಹೋರಾಡಿ ಬತ್ತಿ ಹಚ್ಚಿದರೆ, ಮುಗಿದಿರುವುದು ಅಧ್ಯಾಯ, ನನ್ನ ಎಚ್ಚರ ಸಾಲದು ಮಗಳೇ. ನಾ ಸದಾ ನೋಡುತ್ತಿರುವೆ ಧೈರ್ಯವಂತೆ ನೀ, ಉತ್ಸಾಹದ ಚಿಲುಮೆ ನೀ, ಗೆಲ್ಲುವೆ ಎಲ್ಲವನ್ನೂ ನೀ. ಆದರೆ ಎಚ್ಚರ ಸಾಲದು ಮಗಳೇ. ಕಾಡುವರು ಒಮ್ಮೊಮ್ಮೆ ಬೇಡುವರು, ನಶೆ ಏರಿದಾಗ ಸಿಕ್ಕಿ ನಲುಗುವರು. ಅವರ ಮೋಹದೊಳಗೆ ಗೊತ್ತಿಲ್ಲ ನನಗೆ ಯಾವುದು ಸರಿ ಯಾವುದು ತಪ್ಪು. ಎಚ್ಚರವಾಗಿರು ಮಗಳೇ, ನನ್ನ ಎಚ್ಚರ ಸಾಲದು. ಧನ್ಯವಾದಗಳು. ಶಿವಪ್ರಸಾದ್ ಮಂಡ್ಯ ಅವರಿಗೆ ಧನ್ಯವಾದಗಳು. ಈಗ ಜೆ.ಕೆ. ಬಸವರಾಜ್ ಜಯಪುರ ಮಂಡ್ಯ, ಭೀಮೇಶ್ ಕಲ್ವಾನ್ ಮಗನಹಳ್ಳಿ ವಿಜಯನಗರ ಜಿಲ್ಲೆ, ಎ.ಎಸ್.ಕೆ. ಸ್ವಾಮಿ ಹೊಸಮಠ, ಭೀಮೇಶ್ ಕಲ್ವಾನ್ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದಾರೆ. ವೇದಿಕೆ ಮೇಲೆ ಆಸನಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ವಂದಿಸುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವಂದಿಸುತ್ತಾ, ನನ್ನ ಹೆಸರು ಭೀಮೇಶ್ ಕಲ್ವಾನ್ ಮಗನಹಳ್ಳಿ. ನನ್ನ ಕವನದ ಶೀರ್ಷಿಕೆ ಮೌನದೊಳಗಿನ ಧ್ವನಿ. ಸ್ಮೃತಿಯೊಳಗಿದ್ದ ಮತೀಯ ಮೌನದ ಮಾತು ಮಿತವ ಬಯಸಿದ್ರು. ಕೃತಿ ಎರಿಯದ ಕಾರ್ಯ ಕರ್ತವ್ಯ ಮರೆತು ಕ್ರೌರ್ಯ ಮೆರೆದಿತ್ತು. ಲೋಕದಲ್ಲಿ 4 ದಿನ ನಾಟಕಕ್ಕೆ ಬಂದವನ ಪಾತ್ರ ಪರಕಾಯ ಪ್ರವೇಶ ಮಾಡಿತ್ತು. ಶೋಕದಲ್ಲಿ ಮುಳುಗಿದರು ಶೋಕಿಯ ಬೆಳೆದಿರುವಾಗ ಮುಖದಲ್ಲಿ ಸುಖದ ಛಾಯೆ ಸುಳಿಯುತ್ತಿತ್ತು. ಕಳೆದುದ ಪಡೆಯಲು ಪರಿತಪಿಸುವವನ ಪಾಡು ಸದ್ದು ಗದ್ದಲದಲ್ಲಿ ಸುದ್ದಿಯಾಗಲಿಲ್ಲ. ಕನಿಕರವು ಕರಿನೆರಳ ಜೊತೆ ಕೈ ಜೋಡಿಸಿ ಕಣ್ಮುಂದೆ ಕಣ್ಣೀರು ಕಂಡರೂ ಕಾಣದಂತೆ ಕೇಕೆ ಹಾಕುತ್ತಿತ್ತು. ಅಭಿಮಾನ ಅಂಧಕಾರದಲ್ಲಿ ಅಸ್ತವಾಯಿತು. ಮಾನವೀಯತೆ ಮತಿಹೀನರಿಗೆ ಮತ ಪಡೆದು ಮತ್ತಲ್ಲಿ ಮೈಮರೆತು ಮಂಚಲಿ ಮಲಗಿತ್ತು. ನೊಂದು ಬೆಂದವರ ಮುಂದೆ ತಿಂದು ತೇಗಿದವರ ಅಣಕು ಕೆಣಕುತ್ತಲಿ ಕೆನ್ನಾಲಿಗೆ ಚಾಚಿತ್ತು. ವಿಷಮ ವಿಷಾದದ ವಿಷಯ ವಸ್ತು ಸ್ಥಿತಿಯ ಆಳ ಅಳತೆಗೆ ಸಿಗದೆ ಕಾಳರ ಕೈಯಲ್ಲಿ ಕವಡೆಯಾಗಿ ಕಾಂಚನದ ಸದ್ದಿಗೆ ಕಾಯವನ್ನು ಒಪ್ಪಿಸಿ ಕುಣಿದಾಡುತ್ತಿತ್ತು. ತಿರುಗುವ ಕಾಲಚಕ್ರದಲ್ಲಿ ಇವೆಲ್ಲವೂ ಸಾಧ್ಯ. ದನಿಯದವರ ಧ್ವನಿಗೂ ಅಸಹಾಯಕರ ಆಶೆಗಳಿಗೂ ಆಶೋತ್ತರವಾಗು. ಮಾನವೀಯತೆಯ ಮಡುವಲ್ಲಿ ಮುಂದೇಳು. ನಿನ್ನ ಆಸೆಗಳಿಗಿಂತ ಸಮುದಾಯದ ಆಸೆ ಆಶೋತ್ತರವೇ ಮಹತ್ವದ್ದಾಗಲಿ. ಮೌನ ಒಡೆದು ಧ್ವನಿಯಾಗುವ ಗಳಿಗೆ ಸಮೀಪವೇ ನಾಳೆಯ ಹಾದಿಗೆ ನಿನ್ನ ಹೆಜ್ಜೆಯ ದೀಪವೇ. ಧನ್ಯವಾದಗಳು ಅವಕಾಶಕ್ಕಾಗಿ. ಈಗ ಮುಂದಿನ ಕವನ ವಾಚನ ಎ.ಎಸ್.ಕೆ. ಸ್ವಾಮಿ ಹೊಸಮಠ. ಈಗ ಮೈಸೂರಿನಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವರ್ಣಭೂಮಿ ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀಧರ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವರ್ಣಭೂಮಿ ಅಧ್ಯಕ್ಷರಾದಂತಹ ಶ್ರೀಧರ ಶಿವಕುಮಾರ್ ಸರ್ ಅವರಿಗೆ ಗೌರವ ಸನ್ಮಾನ. ಎಲ್ಲರೂ ಇರುವಂತೆ ನಾನು ಇರುತ್ತೇನೆ, ಎಲ್ಲರೂ ಬದುಕುವಂತೆ ನಾನು ಬದುಕುತ್ತೇನೆ ಅಂದುಕೊಂಡು ಬದುಕುವುದಕ್ಕಿಂತ ವಿಶಿಷ್ಟವಾಗಿ ನ್ಯಾಯಯುತ